ಬಿಸಿ ಬಿಸಿ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಹೆವನ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎಲ್ಲರಿಗೂ ಶೆಟ್ಟೀಸ್ ಫುಡ್ ವೆಂಚರ್ಗೆ ಸ್ವಾಗತ, ಸುಸ್ವಾಗತ. ಸೊ ಲಾಸ್ಟ್ ವೀಕ್ ನಾನು ಮಾವನ್ ಜೊತೆ ಚಿಕನ್ ಚಿಲ್ಲಿ ಮಾಡಿದ್ದೆ, ಮಾವನ್ ಸ್ಪೆಷಲ್ ರೆಸಿಪಿ. ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ತುಂಬಾ ಖುಷಿ ಆಯಿತು. ಅದಕ್ಕೆ ಈಗ ನಾನು ಮಾವನ್ ಜೊತೆ ಈಗ ಮತ್ತೊಮ್ಮೆ ಬಂದಿದ್ದೀನಿ, ಬಟ್ ಈ ಸಲ ಚಿಕನ್ ದಮ್ ಬಿರಿಯಾನಿ ಜೊತೆ. ಚಿಕನ್ ದಮ್ ಬಿರಿಯಾನಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನನ್ನ ಮಾವ. ನಾನು ಮನೇಲಿ ಇರ್ಬೇಕಾದ್ರೆ ತುಂಬಾ ಸಲ ಟ್ರೈ ಮಾಡಿದ್ದೆ ಬಿರಿಯಾನಿ, 3 to 4 times, ಮತ್ತೆ ಯಾವುದು ಚೆನ್ನಾಗಿ ಬಂದಿರಲಿಲ್ಲ. ಬಟ್ ಇವತ್ತು ಅವ್ರ ಜೊತೆ ನಾನು ಚಿಕನ್ ಬಿರಿಯಾನಿ ದಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ, ಹಾಗೆ ನಾನು ಕಲಿತಾ ಇದ್ದೀನಿ. ಸೊ ಮತ್ತೆ ಯಾಕೆ ತಡ ಮಾಮ, ಆರ್ ಯು ರೆಡಿ? ಐ ಆಮ್ ರೆಡಿ. ಲೆಟ್ಸ್ ಗೋ. ಈಗ ಚಿಕನ್ ದಮ್ ಬಿರಿಯಾನಿ ಮಾಡೋಕೆ ಏನೇನು ಐಟಮ್ ಬೇಕು ಅಂತ ನಾವು ನೋಡೋಣ. ಮಾವ, ಏನೇನು ಐಟಮ್ ಬೇಕಂತ ಹೇಳ್ತೀರಾ? ಓಕೆ 1.5 kg ಮಾಂಸ ತಗೊಂಡಿದ್ದೀನಿ ಅದಕ್ಕೆ ನಾನು. ಓಕೆ. ಆಮೇಲೆ ಮಸಾಲ ಜಾಸ್ತಿ ಬೇಕಂತ ಹೇಳ್ಕೊಂಡು ಅದಕ್ಕೆ ಟೊಮೊಟೊ ಒಂದು 3/4 kg ಇದೆ. ಓಕೆ. ನೀರುಳ್ಳಿ ಒಂದು ಅರ್ಧ kgಗೆ ಸ್ವಲ್ಪ ಕಡಿಮೆ. ಓಕೆ. ಆಮೇಲೆ ಒಂದು 10 ಹಸಿಮೆಣಸು. ಖಾರ ಎಷ್ಟು ಬೇಕಾದರೂ ನೀವು ಹಾಕ್ಬೋದು, ಸ್ವಲ್ಪ ಖಾರ ಜಾಸ್ತಿ ಬೇಡ ಅಂತ ಹೇಳ್ಕೊಂಡು ಒಂದು 10 ಹಸಿಮೆಣಸನ್ನು ಇದು ಮಾಡಿದ್ದೀನಿ. ಆಮೇಲೆ ಒಂದು 5 ರೂಪಾಯಿ ಕೊತ್ತಂಬರಿ ಸೊಪ್ಪು, 5 ರೂಪಾಯಿ ಪುದೀನ ಸೊಪ್ಪು. ಆಮೇಲೆ ಚಕ್ಕೆ, ಏಲಕ್ಕಿ, ಲವಂಗ ಎಲ್ಲ ಸೇರಿ ಸ್ವಲ್ಪ ನೋಡಿ, ಇದೊಂದು 4 ಪೀಸ್ ಇದೆ, ಇದೊಂದು 10 ಪೀಸ್ ಇರ್ಬೋದು ಅಷ್ಟೇ. ಓಕೆನಾ? ಓಕೆ. ಮತ್ತು ಎಲೆಗಳು. ಆಮೇಲೆ ಒಂದು 200 ಗ್ರಾಮ ಮೊಸರು. ಓಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮ್ಯಾಕ್ಸಿಮಮ್ ಒಂದು 4 ಸ್ಪೂನ್ ಆಗುತ್ತೆ. ಆಮೇಲೆ ತುಪ್ಪ ಸ್ವಲ್ಪ ಲಾಸ್ಟ್ ಹಾಕೊಳ್ಬೇಕಾಗುತ್ತೆ ಅಂತ ಹೇಳ್ತೀನಿ. ಆಮೇಲೆ 2 ಪ್ಯಾಕೆಟು ಬಿರಿಯಾನಿ ಪೌಡರ್. ಓಕೆ. ಅದಕ್ಕೆ ಯೂಸ್ ಮಾಡಬೇಕು. ಓಕೆನಾ? ಓಕೆ. ಎಷ್ಟು ಐಟಮ್ ನಮ್ಗೀಗ ಬಿರಿಯಾನಿ ಮಾಡಕ್ ಬೇಕು? ಈಗ ಫಸ್ಟ್ ಏನ್ ಮಾಡ್ಬೇಕು ನಮ್ಮವ? ಫಸ್ಟ್ ಎಣ್ಣೆ ಹಾಕೊಳ್ಬೇಕು. ಓಕೆ. ಎಣ್ಣೆ ಹಾಕೊಂಡಾದ್ಮೇಲೆ ಅದ್ರ ಜೊತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಮಾವ, ಚಿಕನ್ ಮ್ಯಾರಿನೇಟ್ ಏನ್ ಮಾಡೋದು ಬೇಡ ಅಲ್ವಾ? ಬೇಡ ಅಲ್ವಾ? ಓಕೆ. ಡೈರೆಕ್ಟ್ ಆಗಿ ನಾವೀಗ ಹಾಗಾದ್ರೆ ಫ್ರೈ ಮಾಡ್ಕೊಳಕ್ ಸ್ಟಾರ್ಟ್ ಮಾಡೋಣ ಅಲ್ವಾ? ಓಕೆ. ಇದಕ್ಕೊಂದು 5 ಸ್ಪೂನ್ ಆ ಥರ ಎಣ್ಣೆ. ಓಕೆನಾ? ಓಕೆ. 5 ಸ್ಪೂನ್ ಬೇಕಾಗುತ್ತೆ ಮ್ಯಾಕ್ಸಿಮಮ್. ಒಂದು 5 ಸ್ಪೂನ್ ಇದೆ ಇಲ್ಲಿ. ನೀರುಳ್ಳಿಯನ್ನು ಹಾಕೊಳ್ಳಿ ಫಸ್ಟ್. ಓಕೆನಾ? ಓಕೆ. ಆದ್ಮೇಲೆ ಹಸಿಮೆಣಸು ಜೊತೆಗೆ ಆದ್ಮೇಲೆ ಜೊತೆಗೆ ಹಸಿಮೆಣಸು. ಇದು ಗೋಲ್ಡನ್ ಕಲರ್ ಬರ್ಬೇಕಾಯ್ತಾ? ಗೋಲ್ಡನ್ ಫ್ರೈ. ಓಕೆ. ಲೈಟಾಗಿ ಗೋಲ್ಡನ್ ಕಲರ್ ಬಂದಿದೆ ಅಲ್ವ ಈಗ ಟೊಮೆಟೊನ ಹಾಕೊಳ್ಳಿ. ಸೊ ಒಂದ್ಸಲ ಆನಿಯನ್ ಫ್ರೈ ಆದ್ಮೇಲೆ ಇದಕ್ಕೆ ಟೊಮೆಟೊನ ಹಾಕೊಳ್ಳೋದು. ಟೊಮೆಟೊ ಹಾಕಿ ಅಂದ್ರೆ ಟೊಮೆಟೊ ಫುಲ್ ಫ್ರೈ ಆಗಬೇಕು. ಟೊಮೆಟೊ ಫುಲ್ ಫ್ರೈ ಆಗಿ ಎಣ್ಣೆಯಲ್ಲಿ ಫುಲ್ ಫ್ರೈ ಆದಮೇಲೆ ಮತ್ತೆ ಚಿಕನ್ ಹಾಕಬೇಕಾಗುತ್ತೆ. ಓಕೆ. ಮುಂದೆ ತೋರಿಸ್ತೀನಿ. ಮಾವ, ಈಗ 1.5 kg ಚಿಕನ್ನಿಗೆ ನೀವು ಎಷ್ಟು ರೈಸ್ ತಗೊಳ್ತೀರಾ? ರೈಸ್ ಎಷ್ಟು ಬೇಕಾದ ತಗೊಳ್ಬೋದು. ಒಂದು 2-3 kg ಹಾಕ್ಬೋದು, ಜನ ಜಾಸ್ತಿ ಇದ್ರೆ. ಈಗ ನಾನೀಗ 1.5 kg ಚಿಕನ್ನಿಗೆ 1.5 kg ರೈಸ್ನೇ ತಗೊಂಡಿದ್ದೆ. ಓಕೆ. ಅದನ್ನ ನೆನ್ಸಿಡ್ಬೇಕಾ? ಹೌದು, ಅದನ್ನ ನೆನ್ಸಿಟ್ಕೋಬೇಕು. ಒಂದು 10 ನಿಮಿಷ ನೆನ್ಸಿಟ್ಕೊಂಡು ಸಾಕಾಗುತ್ತೆ. ಓಕೆ. ಅದನ್ನ ಬೇಯಿಸ್ಕೊಳ್ಳೋದು ಬೇಡ? ಬೇಯಿಸ್ಕೊಳ್ಳೋದೇನು ಬೇಡ. 10 ನಿಮಿಷ ನೆನ್ಸಿಟ್ಕೊಳ್ಳಿ. ಸೋನಾ ಮಸೂರಿ ಆದ್ರೂ ಪರವಾಗಿಲ್ಲ, ಬಾಸುಮತಿ ಆದ್ರೂ ಪರವಾಗಿಲ್ಲ. ಓಕೆ. ಒಂದು 10 ನಿಮಿಷ ನೆನ್ಸಿಟ್ಕೊಳ್ಳಿ ಅದು. ಓಕೆ. ಹಾಗಾದ್ರೆ ಈಗ ರೈಸ್ ನಾವು ಇಟ್ಕೊಳ್ವಲ್ಲ? ಓಕೆ, ಅಡ್ಡಿಲ್ಲ. ಸೊ ನೀವೀಗ 1.5 kg ತಗೊಂಡಿದ್ದೀರಾ ರೈಸ್? 1 kg ರೈಸ್ ತಗೊಂಡಿದ್ದೀನಿ. ಅಂದ್ರೆ ಲೋಟದಲ್ಲಿ ಲೆಕ್ಕ ಮಾಡಿದ್ರೆ ಅದೊಂದು 4 ಲೋಟ ಬರುತ್ತೆ. ಓಕೆನಾ? 4 ಲೋಟ ಬಂದ್ರೆ ಅದಕ್ಕೆ 4 ಲೋಟ ನೀರು ಹಾಕ್ಬಾರ್ದು. ಯಾಕಂದ್ರೆ ಅದು ರೈಸ್ ಇದಾಗುತ್ತೆ, ಮುದ್ದೆ ಆಗುತ್ತೆ. ಸ್ವಲ್ಪ ಮೊಸರೆಲ್ಲ ಹಾಕ್ತೇವಲ್ಲ, ಅದರಿಂದ ನಾವೀಗ 4 ಲೋಟೆಗೆ 8 ಲೋಟ ನೀರು ಹಾಕ್ಬೇಕು. ಆಕ್ಚುಲಿ ಈಗ ನಾನು ಅದಕ್ಕೆ 6 ಲೋಟ ನೀರು ಹಾಕ್ತಾ ಇದ್ದೇನೆ. 6 ಲೋಟ? 2 ಲೋಟ ಕಡಿಮೆ ಆಗ್ತದೆ. 2 ಲೋಟ ಕಡಿಮೆ ಆಗ್ತದೆ. ಸೂಪರ್. ಓಕೆನಾ? ನಾ ತಪ್ಪು ಮಾಡ್ತಾ ಇದ್ದೆ. ಮೋಸ್ಟ್ಲಿ ನಾನು ಬಿರಿಯಾನಿ ಮಾಡ್ಬೇಕಾದ್ರೆ ರೈಸ್ ಬೇಯಕ್ಕೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ತಾ ಇದ್ದೆ. ಸೊ ಹಂಗಾಗಿ ನನಗೆ ಬಿರಿಯಾನಿ ಕರೆಕ್ಟಾಗಿ ಬರ್ತದೆ, ರೈಸ್ ಸ್ವಲ್ಪ ಮುದ್ದೆ ಆಗ್ಬಿಡೋದು. ಸೊ ಈಗ ಗೊತ್ತಾಯ್ತು ನನಗೆ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡ್ತೇನೆ. ಟೊಮೆಟೊ ಈಗ ಸ್ವಲ್ಪ ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೊದಲೇ ಹಾಕ್ಬೇಕಿತ್ತು ಅದು. ಯಾವಾಗ ಅಂದರೆ ನೀರುಳ್ಳಿ ಹಾಕ್ಬೇಕಿತ್ತು ಆ್ಯಕ್ಚುಲಿದು. ಅದು ನನಗೆ ನೆನಪಿರಲಿಲ್ಲ, ಆದ್ದರಿಂದ ಈಗ ತೊಂದರೆ ಇಲ್ಲ ಏನು.
ಸೊ ಇದಕ್ಕೆ ಬಿರಿಯಾನಿ ಮಸಾಲ ಪೌಡರ್ ಬಿಟ್ರೆ ಈಗ ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಜೀರಿಗೆ ಪೌಡರ್ ಏನು ಹಾಕಲ್ಲ? ನಾವು ಯಾವ್ದು ಹಾಕೋದಿಲ್ಲ, ಬರೀ ಮಸಾಲ ಪೌಡರ್ ಅಂದ್ರೆ ನಮ್ಗೆ ಈಗ ಬಿರಿಯಾನಿ ಮಸಾಲ ಪೌಡರ್ ಮಾತ್ರ. ಅಷ್ಟೇ. ಸೊ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ ಆದ್ಮೇಲೆ ಈಗ ಟೊಮೆಟೊ ಕೂಡ ಫ್ರೈ ಆಗಿದೆ. ಈಗ ಚಿಕನ್ ಹಾಕೋದು. ಓಕೆ. ಚಿಕನ್ ಹಾಕಿದ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿ, ಓಕೆ. ರುಚಿಗೆ ತಕ್ಕಷ್ಟೇ ಉಪ್ಪು. ಆದ್ರೆ ನಾನೊಂದು 3 ಸ್ಪೂನ್ ಹಾಕ್ತಾ ಇದ್ದೀನಿ. 1.5 kg ಚಿಕನ್ಗೆ ಹಾಕ್ತಾ ಇದ್ದೀನಿ. ಮತ್ತೆ ಬಿರಿಯಾನಿ ಅದೇ ಪ್ರಾಬ್ಲಮ್ ಅಲ್ಲ ಮಾವ, ಅಂದ್ರೆ ಈಗ ಬಿರಿಯಾನಿ ಮಾಡ್ಬೇಕಾದ್ರೆ ಉಪ್ಪು ಕರೆಕ್ಟ್ ಹಾಕೋಬಿಡ್ಬೇಕು, ಆದ್ಮೇಲೆ ಮತ್ತೆ ಉಪ್ಪು ಹಾಕ್ಲಿಕ್ಕೆ ಆಗಲ್ಲ. ನೀರು ಹಾಕ್ತೇವೆ, ನೀರು ಹಾಕಿ ಆದ್ಮೇಲೆ ಸ್ವಲ್ಪ ನೋಡ್ಬೇಕು ಟೇಸ್ಟನ್ನು ಲೈಟಾಗಿ ಕರೆಕ್ಟಾಗಿ ಇದೆಯಾ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಆವಾಗ ಮತ್ತೆ ಉಪ್ಪು ಹಾಕೊಳ್ಬೇಕು. ನಾನು ಮಸಾಲ ಜಾಸ್ತಿ ಬೇಕಂತ ನಾನು ಟೊಮೊಟೊ ಮತ್ತು ನೀರುಳ್ಳಿನ ಜಾಸ್ತಿ ಹಾಕೊಂಡಿದ್ದೆ. ಓಕೆನಾ? ಮಸಾಲ ಕಡಿಮೆ ಬೇಕನ್ನೋರು ನೀರುಳ್ಳಿನೂ ಕಡಿಮೆ ಹಾಕೋಬೋದು, ಟೊಮೊಟೊ ಹಾಕಿನೂ ಮಾಡ್ಲಿಕ್ಕೆ ಆಗುತ್ತೆ. ಓಕೆ. ಆ ಟೊಮೊಟೊನೂ ಕಡಿಮೆ ಹಾಕೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ. ಟೊಮೆಟೊ ಸ್ವಲ್ಪ ಟೇಸ್ಟ್ ಸ್ವಲ್ಪ ಜಾಸ್ತಿ ಆ ಥರ ಇರುತ್ತೆ. ಕೆಲವರಿಗೆ ಮಸಾಲ ತುಂಬ ಇಷ್ಟ ಇರುತ್ತೆ, ಮಸಾಲೆ ಇಲ್ಲದೆ ಬಿರಿಯಾನಿ ತಿನ್ಲಿಕ್ಕೆ ಇಷ್ಟ ಆಗಲ್ಲ ಅಂತಾರೆ. ಅರಿಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತೀನಿ. ಯಾಕಂದರೆ ಕಲರ್ಗೆಲ್ಲ ಇದು ಹಾಕಲ್ಲ ನಾನು. ಅರಿಶಿಣ ಪುಡಿ ಹಾಕಿ ಆಗಿದೆ. ಈಗ ಸ್ವಲ್ಪ ಮೊಸರು ಇದೆಯಲ್ಲ, 300 ಗ್ರಾಮ್ ಮೊಸರು, ಅದನ್ನ ಹಾಕ್ತಾ ಇದ್ದೀನಿ. ಈಗ ಮೊಸರು ಹಾಕಿ ಆದ್ಮೇಲೆ ಚಿಕನ್ ಎಷ್ಟೊತ್ತು ನಾವು ಈಗ ಬೇಯಿಸ್ಕೋಬೇಕು? ಫುಲ್ ಫ್ರೈ ಆದ್ಮೇಲೆ ಬೇಯಿಸ್ಕೊಳ್ಳುವಂತ ಅವಶ್ಯ ಇಲ್ಲ. ಸ್ವಲ್ಪ ಲೈಟ್ ಒಂದು 2 ನಿಮಿಷ ಇರಲಿ ಇದೀಗ. ಆಮೇಲೆ ರೈಸ್ ಜೊತೆಲೆ ಬೇಯ್ತದೆ. ಹೌದಾ? ಓಕೆ. ಈಗ ನಾವೆಲ್ಲ ಐಟಮ್ ಹಾಕೊಂಡಿದೀವಿ. ಬಿರಿಯಾನಿ ಮಸಾಲ ಮತ್ತೆ ತುಪ್ಪವನ್ನು ಹಾಕೊಂಡಿಲ್ಲ ಅಷ್ಟೇ, ಮತ್ತೆ ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿಲ್ಲ. ಸೊ ಈಗ ಹಾಕೊಂಡಿರೋ ಐಟಮ್ ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಹೈ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಂಡು ಅದಾದ್ಮೇಲೆ ರೈಸ್ನ ಹಾಕಿ ಲೋ ಫ್ಲೇಮಲ್ಲಿ ಇದನ್ನ ದಮ್ ಕಟ್ಬೇಕಲ್ಲ ಮಾವ? ಇಲ್ಲ, ರೈಸನ್ನ ಫುಲ್ ಇದರಲ್ಲೇ ಮಾಡಬೇಕು. ಓಕೆ. ನೀರೆಲ್ಲ ಕಂಪ್ಲೀಟ್ ನೀರು ಬತ್ತಿ ಹೋದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಸ್ಲೋ ಮಾಡಬೇಕು. ಓಕೆ. ಕಂಪ್ಲೀಟ್ ಸ್ಲೋ ಮಾಡಿ ಅದನ್ನ ಒಂದು 15 ಮಿನಿಟ್ಸ್ ಅಥವಾ 20 ಮಿನಿಟ್ಸ್ ಇಡಬೇಕಾಗುತ್ತೆ. ಅದನ್ನ ಹೇಳ್ತೀನಿ. ಚಿಕನ್ ಲೈಟಾಗಿ ಫ್ರೈ ಆಗಿದೆ, ಸಾಕೀಗ. ಯಾಕಂದರೆ ಅದು ಈಗ ರೈಸ್ ಜೊತೆಲಿ ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಫುಲ್ ಬೇಯ್ತು, ಅದರಿಂದ ತುಂಬ ಜಾಸ್ತಿ ಬೆಂದರೆ ಎಲ್ಲ ಆಮೇಲೆ ಪುಡಿ ಆಗುತ್ತೆ. ಅದಕ್ಕೆ ಈಗ ರೈಸ್ನ ಹಾಕೊಳ್ತೀನಿ. ಓಕೆ. ರೈಸ್ ಮತ್ತು ವಾಟರ್ ಮಿಕ್ಸ್ ಮಾಡಿದ್ದೇನೆ, ಜೊತೆಲಿ ಹಾಕೊಳ್ತಾ ಇದ್ದೀನಿ. ಓಕೆನಾ? ಅವಾಗಲೇ ಹೇಳ್ದಂಗೆ 4 ಲೋಟ ರೈಸು, 6 ಲೋಟ ನೀರು. ಓಕೆ. ಈಗ ರೈಸ್ನ ಹಾಕಿದ್ದೇನೆ. ಇದಕ್ಕೆ ರೈಸ್ನ ಹಾಕಿ ಕಂಪ್ಲೀಟಾಗಿ ತಿಸ್ಕೊಂಡಿದ್ದೇನೆ, ಮಿಕ್ಸ್ ಮಾಡ್ಕೊಂಡಿದ್ದೇನೆ ಎಲ್ಲ. ಓಕೆ. ಆವಾಗ ಈಗ ಬಿರಿಯಾನಿ ಪೌಡರ್ 2 ಪ್ಯಾಕೆಟ್ ಇದೆ. ನೀವು ಕಡಿಮೆ ಇದ್ದರೆ 1 ಪ್ಯಾಕೆಟ್ ಯೂಸ್ ಮಾಡಿ. ನಾನು ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇರೋಕ್ಕೋಸ್ಕರ 2 ಪ್ಯಾಕೆಟ್ ಯೂಸ್ ಮಾಡ್ತಾ ಇದ್ದೆ. 2 ಪ್ಯಾಕೆಟ್ ಬಿರಿಯಾನಿ ಮಸಾಲ, 1.5 kg ರೈಸ್ ಮತ್ತೆ 1.5 kg ಚಿಕನ್. ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಬಿರಿಯಾನಿ ಬೇಕಾದ್ರೆ ಜಾಸ್ತಿ ರೈಸ್ ಹಾಕ್ಬೋದು. ಆಮೇಲೆ ಅದಕ್ಕೆ ಎಲ್ಲರೂ ಸ್ವಲ್ಪ ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೇ. ಓಕೆ. ಕ್ವಾಂಟಿಟಿ ಕಡಿಮೆ ಇದ್ದಾಗ ಕಡಿಮೆ ಮಾಡ್ಕೊಳ್ಬೋದು. ಈಗ ಇದನ್ನ ನೀರು ಬತ್ತಿಯೋ ತನಕ ನಾನು ಇದನ್ನ ಮುಚ್ಚಿಡ್ತೀನಿ ಪ್ಯಾಕಿಂಗ್ ಮಾಡಿ. ಓಕೆ. ಓಪನ್ ಮಾಡ್ತಿದ್ದೀನಿ. ಓಕೆನಾ? ಓಕೆ. ಅಂದರೆ ಮೋಚಿದ್ದೆ ಅದು ನಾನು. ಅದನ್ನು ಸ್ವಲ್ಪ ಮೋಚ್ತಾ ಇರಬೇಕು. ಈಗ ನೀರೆಲ್ಲ ಬತ್ತಿ ಹೋಗಿದೆ, ಸ್ವಲ್ಪ ಇದೆ. ಇದನ್ನು ಏನಂತ ಹೇಳಿದ್ರೆ ಈಗ ಇದಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ ಈ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು 2 ಸೊಪ್ಪನ್ನು ಹಾಕಬೇಕು ಇದ್ರ ಮೇಲೆ. ಆಮೇಲೆ ಸ್ವಲ್ಪ ತುಪ್ಪನ ಹಾಕ್ತೇನೆ ನಾನು. ಓಕೆನಾ? ಓಕೆ. ನಂದಿನಿ ತುಪ್ಪನ ಸ್ವಲ್ಪ ಹಾಕ್ತೇನೆ ನಾನು. ಇದನ್ನು ಸಣ್ಣ ಬೆಂಕಿಯಲ್ಲಿ ಮಾಡಿ ಇದನ್ನು ಮುಚ್ಚಿಡ್ಬೇಕು ಹೀಗೆ. ಓಕೆ. ಇಟ್ಟಿದ್ದೀನಿ.
ತಾವ ಇಟ್ಟು ಇದನ್ನು ಸ್ಲೋ ಬೆಂಕಿ ಅಂದರೆ ತುಂಬ ಸ್ಲೋ, ಕಂಪ್ಲೀಟ್ ಸ್ಲೋ ಮಾಡಿ ಅದನ್ನ ಇಲ್ಲಿ ಇಡ್ತಾ ಇದ್ದೀನಿ. ಕೆಳಗಡೆ ತವ ಯಾಕೆ ಇಟ್ಟದು ಅಂತ ಹೇಳಿದರೆ ಅದು ಅಡಿ ಹತ್ತಬಾರ್ದಂತ, ಅಡಿ ಹತ್ತತ್ತಲ್ಲ ಕಮ್ಮಬಾರ್ದು. ಇದು ಇಟ್ಕೊಂಡು ಈ ಸಣ್ಣ ಬೆಂಕಿ ಇಟ್ಟಿದ್ದನ್ನ ಇದನ್ನು ಕರೆಕ್ಟಾಗಿ 20 ಮಿನಿಟ್ಸಿಂದ 15 ಮಿನಿಟ್ಸ್ ತನಕ ಇದು ಹೀಗೆ ಇರುತ್ತೆ. ಅದು ತವ ಇಟ್ಟಿದ್ದೀನಿ, ತವದ ಮೇಲೆ ಇದನ್ನ ಇಟ್ಟಿದ್ದೇನೆ ಪಾತ್ರನ ಮುಚ್ಚಿ. ಆಮೇಲೆ ಇದನ್ನು ಅದ್ರ ಮೇಲೆ ನೀರು ಬಿಸಿ ನೀರಾದರೂ ಒಳ್ಳೆಯದು, ಓಕೆನಾ? ಇದನ್ನು ಒಂದು 15ರಿಂದ 20 ನಿಮಿಷ ಹಾಗೆ ಇಡಬೇಕು. ಈಗ ಇದು ದಮ್ ಕಟ್ಟಲಿಕ್ಕೆ ಇದ್ರ ಮೇಲೆ ಅಷ್ಟೇ ದಮ್ ಕಟ್ಟು ಇದನ್ನು. ಇದು ಹಾಗೆ ಮತ್ತೇನಿಲ್ಲ, ಇದು ಏನು ಮಾಡಲಿಕ್ಕಿಲ್ಲ. ಒಂದು 15-20 ನಿಮಿಷ ಹೀಗೆ ಇಡಬೇಕು. 15 ನಿಮಿಷ ಆದರೆ ಪರವಾಗಿಲ್ಲ. ನಿಮಗೆ ಎಲ್ಲಾದರೂ ರೈಸ್ ಜಾಸ್ತಿ ಬೆಂದಿದೆ ಅಂತ ಇಲ್ಲಿ ಗೊತ್ತಾದರೆ 15 ನಿಮಿಷಕ್ಕೆ ಇದನ್ನು ಕಂಪ್ಲೀಟ್ ಆಫ್ ಮಾಡಿ. ಇನ್ನು ಬೇಯಲಿರೋದು ಒಂದು 20 ನಿಮಿಷ ಹೋಗ್ತದೆ. 15-20 ನಿಮಿಷ ಹಂಗೆ ಇಟ್ಬಿಟ್ಟು ಸಣ್ಣ ಬೆಂಕಿಲಿ ಇಡಬೇಕು. 20 ಮಿನಿಟ್ಸ್ ಆದಮೇಲೆ ಇದನ್ನು ಕಂಪ್ಲೀಟ್ ಬಂದ್ ಮಾಡಿ ಬಿರಿಯಾನಿ ರೆಡಿ ಆಗುತ್ತೆ. ಆಮೇಲೆ ಒಂದು 10 ಮಿನಿಟ್ಸ್ ಬಂದ್ ಮಾಡಿ 10 ನಿಮಿಷ ಬಿಟ್ಟು ಅದನ್ನು ಮುಚ್ಚಿ ನೀವು ಯೂಸ್ ಮಾಡಬಹುದು, ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಥ್ಯಾಂಕ್ ಯು. 15 ನಿಮಿಷ ಇದನ್ನು ನಾವು ಲೋ ಫ್ಲೇಮ್ ಅಲ್ಲಿ ಇದಕ್ಕೆ ದಮ್ ಕೊಟ್ಟಿದ್ದೀವಿ. ಈಗ ಗ್ಯಾಸ್ ನ ಆಫ್ ಮಾಡ್ತಾ ಇದೀವಿ ಅಲ್ಲ ಬಾಬಾ? ಹೌದು, ಆಫ್ ಮಾಡ್ತಾ ಇದೀವಿ. ಓಕೆ. ಈಗ 10 ನಿಮಿಷ ಅದು ಆ ದಮ್ಮಲ್ಲೇ ಮತ್ತು ಸ್ವಲ್ಪ ಬೇಯಬೇಕು. ದಮ್ಮಲ್ಲಿ ಆ ಫ್ಲೇವರ್ ಬರ್ಬೇಕಲ್ವಾ? ಸೊ ಈಗ ಮತ್ತೆ ಒಂದು 10 ನಿಮಿಷ ಹಾಗೆ. ಈಗ ಗ್ಯಾಸ್ ಆಫ್ ಮಾಡಿದ ಕೂಡಲೇ ಓಪನ್ ಮಾಡಬಾರ್ದು. 10 ನಿಮಿಷ ಆದ್ಮೇಲೆ ಓಪನ್ ಮಾಡಬೇಕು. 10 ನಿಮಿಷ ಆದ್ಮೇಲೆ ಬಿರಿಯಾನಿ ಹೇಗಾಯ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆ. ಈಗ 10 ನಿಮಿಷ ಆಗಿದೆ. ಈಗ ನಾವು ಬಿರಿಯಾನಿನ ಇಳಿಸ್ತಾ ಇದ್ದೇವೆ ಗ್ಯಾಸ್ ಮೇಲಿಂದ. ಲೆಟ್ಸ್ ಗೋ ಮಾಮ. ಸಕ್ಕದ ಫ್ಲೇವರು, ಘಮ 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 ಅಂತ ಇದೆ ಬಿರಿಯಾನಿ. ರೈಸ್ ಕೂಡ ಸಖತ್ತಾಗಿ ಬೆಂದಿದೆ, ಓವರ್ ಕುಕ್ ಕೂಡ ಆಗಿಲ್ಲ. ಬಿಸಿ ಬಿಸಿ ಚಿಕನ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ನೋಡಿ ಯಾವ ಥರ ಆಗಿದೆ ಅಂತ ಹೇಳಿ ನನಗೆ ಹೇಳಬೇಕು. ಓಕೆ ಡನ್. ಥ್ಯಾಂಕ್ ಯು ಮಾವ. ಸೊ ಮಾವ ಈಗ ಚಿಕನ್ ದಮ್ ಬಿರಿಯಾನಿ ಮಾಡ್ಕೊತಿದ್ದಾರೆ ಬಿಸಿ ಬಿಸಿ. ಫ್ಲೇವರ್ ಸೂಪರ್ ಆಗಿ ಬರ್ತಾ ಇದೆ. ನನಗೊತ್ತಿ ತಿನ್ನೋ ತನಕ ಪುರ್ಸೋತಿಲ್ಲ. ಇದನ್ನ ತಿಂದು ನಿಮ್ಗೆ ಹೇಗಾಯ್ತು ಅಂತ ರಿವ್ಯೂ ಕೊಡ್ತೀನಿ. ಈಗ ಅಲ್ಟಿಮೇಟ್. ಪೀಸಸ್ ಕೂಡ ಸಕ್ಕತ್ತಾಗಿ ಬಂದಿದೆ ಅನ್ಸುತ್ತೆ. ಹೆವನ್. ಸುಮ್ಮನೆ ಹೋಟೆಲ್ಗೆ ಹೋಗ್ಕೊಂಡಲ್ಲ ಈ ಥರ ಅಷ್ಟು ದುಡ್ಡು ಕೊಟ್ಟು ಒಂದೊಂದ್ಸಲ ಚೆನ್ನಾಗಿ ಬಿರಿಯಾನಿ ಸಿಗಲ್ಲ. ಮನೇಲಿ ಈ ಥರ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಅಲ್ಟಿಮೇಟ್ ಆಗಿದೆ ಬಿರಿಯಾನಿ ಮಾತ್ರ, ಸೂಪರ್. ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಫುಲ್ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿಡಿಯೋ ಮಾಡಿ ಟ್ರೈ ಮಾಡಿ ಹೇಗಾಯ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟ್ ವಿಡಿಯೋ ಥರ ಈ ವಿಡಿಯೋಗೂ ನನಗೆ ಸೇಮ್ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಸಿ ಯು, ಟೇಕ್ ಕೇರ್.